ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರದೇಶದ ಬೆನ್ನಲ್ಲೇ ಈಗ ಬಿಹಾರದಲ್ಲೂ ಕೂಡ ರೈಲಿಗೆ ಬೆಂಕಿ ಬಿದ್ದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸಸರಾಮ್ ಮತ್ತು ಪಾಟ್ನಾ ಫಾಸ್ಟ್ ಪ್ಯಾಸೆಂಜರ್ ರೈಲ್ನಲ್ಲೇ ಈ ರೀತಿ ಬೆಂಕಿ ಕಾಣಿಸ್ಕೊಂಡಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದ್ದು, ಸಸರಾಮ್ ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರ್ಮ್ ಸಂಖ್ಯೆ 6ರಲ್ಲಿ ಆಗಿರುವ ಘಟನೆ ಇದು. ಪ್ಯಾಸೆಂಜರ್ ಬೋಗಿಯ 1ರಲ್ಲಿ ಬೆಂಕಿ ಮೊದಲು ಕಾಣಿಸಿಕೊಳ್ಳುತ್ತೆ. ತದನಂತರದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಂಡಿರುವಂತಹ ಶಂಕೆಯನ್ನ ಸಿಬ್ಬಂದಿ ವ್ಯಕ್ತಪಡಿಸ್ತಾರೆ. ಇವತ್ತು ಬೆಳಗ್ಗೆ 6 ಗಂಟೆ ಸುಮಾರಿಗೆ ಬೆಂಕಿ ಹೊತ್ಕೊಂಡಿರೋ ಬಗ್ಗೆ ಮಾಹಿತಿ ಇದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ. ಮೊದಲು ಬೆಂಕಿ ಕಾಣಿಸಿಕೊಳ್ಳದಿದ್ದಂತೆ ಪ್ರಯಾಣಿಕರೆಲ್ಲ ಸೇಫ್ ಆಗಿದ್ದಾರಂತೆ ಕೆಳಗಿಳಿದು. ಮಧ್ಯಪ್ರದೇಶದ ಬೆನ್ನಲ್ಲೇ ಬಿಹಾರದಲ್ಲೂ ಕೂಡ ಆಸ್ ಇಟ್ ಈಸ್ ಅದೇ ರೀತಿ ರೈಲಿಗೆ ಬೆಂಕಿ ಬಿದ್ದಿದೆ. ಸಸರಾಮ್ ಮತ್ತು ಪಾಟ್ನಾ ಫಾಸ್ಟ್ ಪ್ಯಾಸೆಂಜರ್ ರೈಲ್ನಲ್ಲಿ ಈ ಅವಘಡ ಸಂಭವಿಸಿರೋದು. ಮೇಲ್ನೋಟಕ್ಕೆ ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳಲಾಗ್ತಾ ಇದೆ. ಬಟ್ ಇನ್ನಷ್ಟೇ ಮಾಹಿತಿ ಸಿಗಬೇಕು ಎಕ್ಸಾಕ್ಟ್ಲಿ ಕಾರಣ ಏನು ಬೆಂಕಿ ಬೀಳೋದಕ್ಕೆ ಅಂತ. ಪ್ಲಾಟ್ಫಾರ್ಮ್ ಸಂಖ್ಯೆ 6ರಲ್ಲಿ ಆಗಿರುವ ಘಟನೆ ಇದು. ಪ್ಯಾಸೆಂಜರ್ ಬೋಗಿಯ 1ರಲ್ಲಿ ಮೊದಲು ಬೆಂಕಿ ಕಾಣಿಸ್ಕೊಳ್ಳುತ್ತೆ. ತದನಂತರದಲ್ಲಿ ಆ ಬೆಂಕಿ ಎಲ್ಲಾ ಬೋಗಿಗಳಿಗೂ ಕೂಡ ಆವರಿಸಿಕೊಳ್ತಾ ಹೋಗುತ್ತೆ. ದೃಶ್ಯ ನೋಡ್ತಾ ಇದ್ದೀರಿ. ಇವತ್ತು ಬೆಳಗ್ಗೆ 6 ಗಂಟೆ ಸುಮಾರಿಗೆ ಆಗಿರುವ ಘಟನೆ ಇದು. ಅದೃಷ್ಟವಶಾತ್ ಯಾರು ಕೂಡ ಪ್ರಯಾಣಿಕರು ಅದರಲ್ಲಿ ಇರಲಿಲ್ಲ. ಕೆಳಗಡೆ ಇಳಿದು ಬಂದು ತಮ್ಮ ಪ್ರಾಣ ಉಳಿಸಿಕೊಂಡಿರುವ ಪರಿಣಾಮ ಯಾವುದೇ ಅನಾಹುತ ಸಂಭವಿಸಿಲ್ಲ. अभी तक बुझाने का यहाँ पे कोई उपाय नहीं है। इसमें रेलवे स्टेशन पर खड़ी गाड़ी में आग लग चुका है। अभी तक बुझाने का यहाँ पे कोई उपाय नहीं है। 8 बजे